ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ಕಂಟಿ ಮೈ ಒಂದು ಕಡೆ ಬಂದು ಗಾಡಿನ ನಿಲ್ಲಿಸಿ ಆಚೆ ಈಚೆ ನೋಡ್ತಾ, ಅರೆ ಅಣ್ಣ ಎಲ್ಲಿ ಅಂತ ಹುಡ್ಕೋದು, ಇಲ್ಲಿ ಯಾರನ್ನಾದರೂ ಕೇಳೋಣ ಅಂದರೆ ಯಾರೂ ನಮಗೆ ಗೊತ್ತಿಲ್ಲ ಅಂತಾನೆ ಮೈ. ತುಂಬ ರಾತ್ರಿ ಬೇರೆ ಆಗಿದೆ, ಇಲ್ಲಿ ಯಾರನ್ನ ಅಂತ ಕೇಳೋದು ಅಂತಾನೆ ಮುತ್ತು. ಈ ಟೈಮಲ್ಲಿ ಯಾರ ಹತ್ರ ಹೆಲ್ಪ್ ಕೇಳೋಗುತ್ತಣ್ಣ ಇಲ್ಲಿ ಅಂತಾನೆ ಕಂಟಿ. ನಾವು ಬಂದ ರೂಟ್ ಏನಾದರೂ ತಪ್ಪಾಗಿರ್ಬೋದೇನೋ ಅಂತಾನೆ ಮುತ್ತು. ಇಲ್ಲ ಅಣ್ಣ, ಪಕ್ಕ ಇದೇ ರೂಟಲ್ಲಿ ಹೋಗಿರ್ತಾನೆ, ಯಾಕಂದರೆ ಇದೊಂದೇ ಶಾರ್ಟ್ಕಟ್ಟು. ಈ ಥರ ನಾವು ಎಷ್ಟು ಹುಡುಕಿದ್ರೂ ಪ್ರಯೋಜನ ಇಲ್ಲ ಅಣ್ಣ. ಬಾರಣ್ಣ, ಆ ಮಹಾಬಲನ ಮನೆಗೆ ಹೋಗಿ ಕೇಳೋಣ. ಆ ಮಹಾಬಲನ್ ದಬಾಯಿಸಿ ಕೇಳಿದರೆ ಸತ್ಯ ಏನು ಅಂತ ಹೇಳ್ತಾನೆ ಅಂತಾನೆ ಕಂಟಿ. ಈಚೆ ಹರಿ ಯಾರಿಗೆ ಕಾಲ್ ಮಾಡಲಿ ಅಣ್ಣಂಗೆ ಫೋನ್ ಮಾಡ್ತೀನಿ ಅಂತ ಕಾಲಲ್ಲೇ ಮುತ್ತು ನಂಬರ್ನ ಒತ್ತುತ್ತಾನೆ. ಈಚೆ ಕಂಟಿ, ಅಣ್ಣ ಇನ್ನೂ ಏನು ಅಣ್ಣ ಯೋಚನೆ ಮಾಡ್ತಿದ್ದೆ ಅಣ್ಣ, ಅವರು ಒಳ್ಳೆ ಜನ ಅಲ್ಲ ಅಣ್ಣ, ನಾವು ಇದೇ ಥರ ಸುಮ್ಮನೆ ಇದ್ದರೆ ಬೆಳಗಾದರೂ ಹರಿ ನಮಗೆ ಸಿಗಲ್ಲ ಅಂತಾನೆ. ಆಗ ಮುತ್ತುಗೆ ಕಾಲ್ ಬರುತ್ತೆ. ಅಣ್ಣ ಫೋನ್ ಅಂತ ಕೊಡ್ತಾನೆ ಮೈ. ಮುತ್ತು ಕಾಲ್ ಕಟ್ ಮಾಡ್ತಾನೆ. ಯಾಕಣ್ಣ ಕಟ್ ಮಾಡಿದೆ, ಯಾರಣ್ಣ ಅದು ಅಂತಾನೆ ಮೈ. ಹೊಸ ನಂಬರ್ ಕಣೋ ಇದೆಲ್ಲ, ಆ ಸುರೇಶಂದೇ ಕೆಲಸ ಅಂತಾನೆ ಮುತ್ತು. ಯಾವ ಸುರೇಶ ಅಣ್ಣ ಅಂತಾನೆ ಮೈ. ನಮ್ಮ ಸೈಟಲ್ಲಿ ಒಬ್ಬ ಇದ್ದಾನೆ ಕಣೋ, ಸೇಂದಿ ಸುರೇಶ ಅಂತ, ರಾತ್ರಿ ಆದರೆ ಸಾಕು ಕುಡಿದ್ಬಿಟ್ಟು ಎಲ್ರಿಗೂ ಹಿಂಸೆ ಕೊಡ್ತಾನೆ ಅಂತಾನೆ ಮುತ್ತು. ಈಚೆ ಹರಿ, ಯಾಕಣ್ಣ ಕಾಲ್ ಕಟ್ ಮಾಡ್ತಿದ್ಯಾ, ನಾನಣ್ಣ ಹರಿ, ಕಾಲ್ ಪಿಕ್ ಮಾಡೋಣ ಅಂತ ಹರಿ ಮತ್ತೆ ಕಾಲ್ ಮಾಡ್ತಾನೆ. ಈಚೆ ಮುತ್ತು, ನೋಡು ಮತ್ತೆ ಮಾಡ್ತಿದ್ದಾನೆ, ಯಾವುದೋ ಬಾರಲ್ಲಿದ್ದಾನೆ ಅನಿಸುತ್ತೆ ಅಂತಾನೆ. ಅಣ್ಣ ನಾನಣ್ಣ ನಿನ್ನ ತಮ್ಮ ಹರಿ, ರಿಸೀವ್ ಮಾಡೋಣ ಅಂತಾನೆ ಹರಿ. ಈಚೆ ಕಂಟಿ, ಅಣ್ಣ ಒಂದು ಸಲ ರಿಸೀವ್ ಮಾಡಿ ಮಾತಾಡೋಣ ಅಂತಾನೆ. ಆಗ ಮುತ್ತು, ಯಾಕೋ ಪದೇ ಪದೇ ಫೋನ್ ಮಾಡಿ ತಲೆ ತಿಂತೀಯ, ಮಲಗಿರ್ತೀವಿ ಅಂತ ಗೊತ್ತಾಗಲ್ವಾ ಅಂತ ಜೋರು ಮಾಡ್ತಾನೆ. ಅಣ್ಣ 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 ನಾನಣ್ಣ ಹರಿ, ಕಾಲ್ ಕಟ್ ಮಾಡಬೇಡ ಅಣ್ಣ, ಕೇಳಿಸ್ತಿದ್ಯಾ ಅಂತಾನೆ ಹರಿ. ಎಲ್ಲೋ ಇದೆಯಾ ಹರಿ, ನೀನು ಇಲ್ಲಿ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ದೀವಿ ಗೊತ್ತೇನೋ. ನಿನ್ನ ನಂಬರ್ ಬೇರೆ ಸ್ವಿಚ್ ಆಫ್ ಆಗಿದೆ, ಬೇರೆ ನಂಬರಿಂದ ಫೋನ್ ಮಾಡ್ತಿದ್ಯಾ, ಹುಷಾರಾಗಿದೆಯಾ ತಾನೆ ಅಂತಾನೆ ಮುತ್ತು. ಅಣ್ಣ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ, ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಣ್ಣ, ಇಲ್ಲೊಂದು ಫೋನ್ ಸಿಕ್ತು ಅದರಿಂದನೇ ಫೋನ್ ಮಾಡ್ತಿದ್ದೀನಿ ಅಂತಾನೆ ಹರಿ. ಹರಿ ನೀನು ಈಗ ಗಾಬರಿ ಆಗಬೇಡ, ನಾವೀಗ ಚಿಕ್ಕಮಂಗ್ಳೂರಲ್ಲೇ ಇದ್ದೀವಿ, ನೀನು ಎಲ್ಲಿದ್ದೀಯಾ ಅಂತ ಹೇಳು, ಬರ್ತೀವಿ ಅಂತಾನೆ ಕಂಟಿ. ಮೆಲ್ಲಗೆ ಮಾತಾಡೋಣ, ಕೀಪ್ಯಾಡ್ ಫೋನ್ ಕಣೋ, ಲೌಡ್ ಸ್ಪೀಕರಲ್ಲಿ ಇಟ್ಟಿದ್ದೀನಿ, ಹೊರಗಡೆ ಯಾರಿಗಾದರೂ ಕೇಳಿಸುತ್ತೆ ಅಂತಾನೆ ಹರಿ. ಈಗ ನೀನು ಎಲ್ಲಿದ್ದೀಯ ಅಂತ ಮೈ ನಂಬರ್ಗೆ ಅಣ್ಣನ ನಂಬರ್ಗೂ ಲೊಕೇಶನ್ ಕಳಿಸು ಅಂತಾನೆ ಕಂಟಿ. ಕಂಟಿ ಮುಟ್ಟಾಳಂತಾರೆ ಮಾತಾಡಬೇಡ ರೀ, ಕೀಪ್ಯಾಡ್ ಫೋನ್ ಅಂದರೆ ಹೇಳ್ದೆ ತಾನೆ, ಸಾರಿ ಕೋಪ ಮಾಡ್ಕೋಬೇಡ, ಎಲ್ಲಿದೆಯಾ ಅಂತನಾದರೂ ಗೊತ್ತಾ ಅಂತಾನೆ ಕಂಟಿ. ಅದೆಲ್ಲ ಗೊತ್ತಿಲ್ಲ, ಕೈಕಲ್ ಕಟ್ ಹಾಕಿ ಶೆಡ್ಡಲ್ಲಿ ಕೂಡಾಕಿದ್ದಾರೆ ಅಂತಾನೆ ಹರಿ. ಹರಿ ಯಾವ ಶೆಡ್ಡು ಅಂತಾನೆ ಕಂಟಿ. ಚಿಕ್ಕಮಂಗ್ಳೂರು ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಅಲ್ಲಿಂದ 10-12 ಕಿಲೋಮೀಟ್ರ್ ಆಗ್ಬೋದು. ಈ ಇಂಡಸ್ಟ್ರಿ ಏರಿಯಾದಿಂದ ನೇರವಾಗಿ ಬಂದರೆ ಅಲ್ಲೇಲೋ ಇದೆ ಕಣ ಶೆಡ್ಡು, ಬೇಗ ಬಂದ್ರೋ, ಈ ನನ್ನ ಮಕ್ಕಳು ನನಗೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಹರಿ. ಹರಿ ನೀನು ಭಯ ಪಡಬೇಡ ಹರಿ, ನಾವು ಈಗಲೇ ಬರ್ತೀವಿ ಅಂತಾನೆ ಕಂಟಿ. ಅಣ್ಣ ಯಾರೋ ಬರ್ತಿದ್ದಾರೆ, ನಾನು ಕಾಲ್ ಕಟ್ ಮಾಡ್ತೀನಣ್ಣ ಅಂತ ಹರಿ ಕಾಲ್ ಕಟ್ ಮಾಡ್ತಾನೆ. ಈಚೆ ಮುತ್ತು ಕಂಟಿ ಮೈ ಅಲ್ಲಿಂದ ಹೊರಡ್ತಾರೆ. ಈಚೆ ಹರಿ ಕಾಲಲ್ಲಿ ಫೋನನ್ನು ತುಳಿತಾನೆ. ಆಗ ರೌಡಿಗಳು ಎಂಟ್ರಿ ಕೊಡ್ತಾರೆ. ಅವನ ಕಾಲಲ್ಲಿ ಏನೋ ತುಳ್ದಾಕೊಂಡ್ರೋ, ಬನ್ರೋ ಅಂತ ಹರಿ ಹತ್ರ ಬಂದು, ಏನೋ ಮಾಡ್ತಿದ್ದೆ, ಏನು ತುಳಿದೆ ನೀನು, ಅಲ್ಲಿ ತಾನೇ ನಿನ್ನ ಕಟ್ಟಾಕಿದ್ದು, ಇಲ್ಲಿಗೆ ಹೇಗೆ ಬಂದೆ ಅಂತಾನೆ ರೌಡಿ. ಆಗ ಇನ್ನೊಬ್ಬ ಬಿದ್ದಿರೋ ಫೋನ್ನ ತಗೊಂಡು, ಅಣ್ಣ ಫೋನ್ ಅಂತಾನೆ. ಇದು ನಿನ್ನ ಫೋನು ತಾನೆ ಅಂತ ರೌಡಿ. ಏನೋ ಮಾಡ್ತಿದ್ದೆ ಹೇಳು ಅಂತಾನೆ. ಯಾರಿಗೋ ಫೋನ್ ಮಾಡಿದ್ದಾನೆ ಅಣ್ಣ ಅಂತಾನೆ ಇನ್ನೊಬ್ಬ. ಯಾರಿಗೋ ಫೋನ್ ಮಾಡಿದೆ ಅಂತಾನೆ ರೌಡಿ. ಅದೇ ನಂಬರ್ಗೆ ಕಾಲ್ ಮಾಡೋಣ ಗೊತ್ತಾಗುತ್ತೆ ಅಂತಾನೆ ಇನ್ನೊಬ್ಬ. ಆಗ ಮುತ್ತುಗೆ ಕಾಲ್ ಬರುತ್ತೆ. ಅಣ್ಣ ಗಾಡಿ ನಿಲ್ಲಿಸು, ಫೋನ್ ಬರ್ತಿದೆ ಅಂತಾನೆ ಮೈ. ಆಗ ಮುತ್ತು ಫೋನ್ ತಗೊಂಡು, ಹರಿ ಮಾಡಿದ್ನಲ್ಲ ಆಗ ಅದೇ ನಂಬರ್ ಇದು ಅಂತಾನೆ. ರಿಸೀವ್ ಮಾಡುವಾಗ ಸುಮ್ಮನಿರಿ ಅಂತ ಕಂಟಿ ಸನ್ನೆ ಮಾಡ್ತಾನೆ. ಹಲೋ ಯಾರು ಅಂತಾನೆ ರೌಡಿ. ಇದು ಹರಿ ವಾಯ್ಸ್ ಅಲ್ಲ ಕಣ್ರು ಅಂತಾನೆ ಮುತ್ತು. ಈಚೆ ರೌಡಿ ಕಾಲ್ ಕಟ್ ಮಾಡಿ, ಇವನು ಪೊಲೀಸರಿಗೆ ಕಾಲ್ ಮಾಡಿದ್ದಾನೆ ಅನಿಸುತ್ತೆ, ಇವನ್ನ ಇಲ್ಲೇ ಇಟ್ಕೊಳ್ಳಿ ಬಂದೆ ನಾನು ಅಂತ ಹೊರೌಡಿ ಹೋಗ್ತಾನೆ. ಈಚೆ ಕಂಟಿ, ಹರಿ ಸಿಕ್ಕಾಕೊಂಡಿದ್ದಾನೆ ಅನಿಸುತ್ತೆ ಅಣ್ಣ ಅಂತಾನೆ. ಕಂಟಿ ಏನು ಅಣ್ಣ ಹೇಳ್ತಿದ್ಯಾ, ನನಗೆ ಭಯ ಆಗ್ತಿದೆ ಅಂತಾನೆ ಮೈ. ಏನೂ ಆಗಲ್ಲ, ಗಾಡಿ ತೆಗಿರಿ ಅಂತಾನೆ ಮುತ್ತು. ಈಚೆ ರೌಡಿ ದಾಸಂಗೆ ಕಾಲ್ ಮಾಡ್ತಾನೆ. ಹಲೋ ಏನೋ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ, ಅವ್ನು ಬದುಕಿದ್ದಾನೋ ಎಗ್ರಿಸ್ಬಿಟ್ರೋ ಅಂತಾನೆ ದಾಸ. ಇಲ್ಲ ಬಾಸ್, ನಾವು ಹೊರಗೆ ಹೋದಾಗ ಅವನು ಯಾರಿಗೋ ಫೋನ್ ಮಾಡಿದ್ದಾನೆ ಅಂತಾನೆ ರೌಡಿ. ದಡ್ಡ, ಅವ್ನು ಹೇಗೋ ಫೋನ್ ಮಾಡೋಕ್ಕೆ ಸಾಧ್ಯ, ಅವ್ನ ಕೈಕಾಲನ್ನು ಕಟ್ ಹಾಕಿದ್ದೀರ ತಾನೆ ಅಂತಾನೆ ದಾಸ. ಅದು ಬಾಸ್, ನಾವು ಹೋಗಬೇಕಾದ್ರೆ ಅಂತ ನಡೆದಿರೋದನ್ನು ಹೇಳಿ ಮತ್ತೆ ಆ ನಂಬರ್ಗೆ ಕಾಲ್ ಮಾಡಿದೆ ಬಾಸ್, ನನ್ನ ವಾಯ್ಸ್ ಕೇಳಿ ಕಾಲ್ ಕಟ್ ಮಾಡಿಬಿಟ್ರು ಅಂತಾನೆ ರೌಡಿ. ಹೊಟ್ಟೆಗೇನೋ ತಿಂತೀರಾ, ನಿಮ್ಮನ್ನೆಲ್ಲ ಸಾಕಿದ್ದು, ಅವ್ನು ಫೋನ್ ಮಾಡೋವರೆಗೂ ನೀವೇನೋ ಮಣ್ಣು ತಿಂತಿದ್ರಾ ಅಂತಾನೆ ದಾಸ. ಇಲ್ಲ ಬಾಸ್, ಊಟಕ್ಕೆ ಹೋಗಿದ್ವಿ ಅಷ್ಟೇ, ಅಷ್ಟರಲ್ಲಿ ಅಂತಾನೆ ರೌಡಿ. ನಾಚಿಕೆ ಆಗೋದಿಲ್ವಾ ಹೇಳೋಕ್ಕೆ, ಆ ಹರಿನ ಸಾಮಾನ್ಯ ಅನ್ಕೋಬೇಡಿ, ಜಗತ್ ಕಿಲಾಡಿ, ಅವ್ನ ಕೈಕಾಲು ಕಟ್ ಹಾಕಿದರೆ ಕಾಲು ಉಪಯೋಗಿಸ್ಕೊಂಡು ಫೋನ್ ಮಾಡಿದ್ದಾರೆ ಅಂದರೆ
ಇನ್ನೆಂಥ ಕಿಲಾಡಿ ಇರಬೇಕು, ನಿಮಗೆಲ್ಲ ಅವನು ಮಂಕ್ ಬೂದಿ ಹರ್ಚ್ತಾನೆ, ಹುಷಾರು ಅಂತಾನೆ ದಾಸ. ಇಲ್ಲ ಬಾಸ್, ಇನ್ನು ಎಚ್ಚರಿಕೆಯಿಂದಿರ್ತೀವಿ ಅಂತಾನೆ ರೌಡಿ. ಅಲ್ಲೇ ಇದ್ದಿದ್ರೆ ತುಳು ಸಾಯಿಸ್ಬಿಡ್ತಿದ್ದೆ ನಾನು ನಿನ್ನ ಅಂತಾನೆ ದಾಸ. ಸಾರಿ ಬಾಸ್ ಅಂತಾನೆ ರೌಡಿ. ಸರಿಯಾಗಿ ಕೇಳಿಸ್ಕೊ, ಈಗಲೇ ಅವನನ್ನು ನಾನು ಹೇಳೋ ಜಾಗಕ್ಕೆ ಶಿಫ್ಟ್ ಮಾಡು ಅಂತ ಜಾಗ ಹೇಳ್ತಾನೆ ದಾಸ. ಹೇಳಿದ್ದೆಲ್ಲ ನೆನಪಿದೆ ತಾನೆ, ಅಲ್ಲೂ ಏನಾದರೂ ನಿಮ್ಮ ದಡ್ಡತನ ತೋರಿಸಿದ್ರೆ ಅಂತಾನೆ. ಇಲ್ಲ ಬಾಸ್, ನೀವು ಹೇಳ್ದ ಹಾಗೆ ಮಾಡ್ತೀವಿ ಅಂತ ರೌಡಿ ಕಾಲ್ ಕಟ್ ಮಾಡಿ ಒಳಗೆ ಬಂದು, ಅಣ್ಣ ಇವನು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡಬೇಕು ಅಂದಿದ್ದಾರೆ, ಬಿಚ್ರೋ ಕಟ್ಟಣ ಅಂತ ಬಳ್ಳಿನ ಬಿಡಿಸಿ ಅಲ್ಲಿಂದ ಕಾರಲ್ಲಿ ಕೂರಿಸ್ಕೊಂಡು ಹರಿನ ಕರ್ಕೊಂಡು ಹೋಗ್ತಾರೆ ರೌಡಿಗಳು. ಈಚೆ ವೈಭವಿ ರೂಮಲ್ಲಿ ಕೂತ್ಕೊಂಡು ಗಂಟೆ ಮಾತಾಡಿದ್ದನ್ನು ನೆನ್ಪು ಮಾಡಿಕೊಂಡು ಅಳ್ತಾ, ನಾನು ಮಾತಾಡ್ತಿದ್ರು ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದೆ ಅಲ್ವಾ, ನಾನು ನಿನಗೆ ಅಷ್ಟೊಂದು ಬೇಡ, ಅದನ್ನ ನನ್ನ ಜೊತೆ ಇನ್ಯಾವತ್ತೂ ಮಾತಾಡಬೇಡ ಅಂತ ಫೋನ್ನ ತೆಗೆದು ಬೆಡ್ ಮೇಲೆ ಬಿಸಾಕಿ ಮತ್ತೆ ಫೋನ್ ತಗೊಂಡು, ನಾನು ಮಾತಾಡ್ತಿದ್ರು ಸ್ವಲ್ಪನೂ ಕನಿಕರ ಇಲ್ಲದೆ ಕಾಲ್ ಕಟ್ ಮಾಡ್ತೀಯ ಅಲ್ವಾ, ನಾನು ನಿನಗೆ ಮೆಂಟಲ್ ಥರ ಕಾಣಿಸ್ತಿದ್ದೀನ, ನನ್ನ ಲೈಫಲ್ಲಿ ನೀನು ಇಂಪಾರ್ಟೆಂಟ್ ಆಗಿರೋದಕ್ಕೆ ಅಲ್ವಾ ಕಾಲ್ ಮಾಡ್ತಿರೋದು, ನನಗೋಸ್ಕರ ಟೈಮ್ ಕೊಡಬೇಕು ಅಂತ ಅನಿಸ್ತಾನೆ ಇಲ್ವಾ ನಿನಗೆ, ನಾನು ನಿನ್ನ ಬ್ಲಾಕ್ ಮಾಡ್ತೀನಿ, ಬೇರೆ ಯಾರೋ ಸಿಕ್ಕಿರಬೇಕು ನಿನಗೆ, ಇಲ್ಲ ನೀನು ಪ್ರೀತಿಸೋ ಹಾಗೆ ನಾಟಕ ಮಾಡಿ ಮೋಸ ಮಾಡಿದೆ ನೀನು ನನಗೆ, ಹೊಸ್ತು ಬಂದಾಗ ಹಳೇದಕ್ಕೆ ಬೆಲೆ ಇಲ್ಲ ಅಂತ ತೋರಿಸ್ಬಿಟ್ಟೆ ಅಲ್ವಾ ನೀನು ಇಷ್ಟು ಚೀಪ್ ಮೆಂಟಾಲಿಟಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ವೈಭವಿ. ಈಚೆ ಚಂದನ ರೂಮಲ್ಲಿ ಆಚೆ ಈಚೆ ತಿರುಗ್ತಾ ಚಡಪಡಿಸ್ತಿರ್ತಾಳೆ. ಈಚೆ ರೌಡಿಗಳು ಹರಿನ ಕಾರಲ್ಲಿ ಕರ್ಕೊಂಡು ಬರ್ತಿರ್ತಾರೆ. ಆಗ ಎದುರುಗಡೆ ಮುತ್ತು ಕಂಟಿ ಮೈ ಬರ್ತಿರ್ತಾರೆ. ಗಾಡಿ ಬೇರೆ ಓಡಿಸ್ತಾ ಇರೋದ್ರಿಂದ ಕಂಟಿ ಕೆಳಗೆ ಬೀಳ್ತಾನೆ. ಯಾರೋ ನೀನು ಲೋಫರ್ ಅಂತಾನೆ ಮೈ. ಆಗ ಗಾಡಿನ ನಿಲ್ಲಿಸ್ತಾರೆ. ಇಲ್ಯಾಕೋ ಗಾಡಿ ನಿಲ್ಲಿಸಿದೆ ಕಜ್ಜೂರ್ ಅಂತಾನೆ ರೌಡಿ. ಅಣ್ಣ, ಆ ಚಿಕ್ಕ ಹುಡುಗನನ್ನು ಲೋಫರ್ ಅಂದ್ಬಿಟ್ಟ, ಇರಿ ಅಣ್ಣ 4 ಬಾರಿಸ್ಬಿಟ್ಟು ಬರ್ತೀನಿ ಅಂತಾನೆ ಡ್ರೈವರ್. ಇವತ್ತು ನಾನು ನಿನಗೆ ಬಾರಿಸಿದ್ರೆ ಹಿಂಗಿರುತ್ತೆ ಅಂದರೆ ಈ ಟೈಮಲ್ಲಿ ಇವೆಲ್ಲ ಬೇಕಾ, ಮುಚ್ಕೊಂಡು ನಡಿಯೋ ಅಂತಾನೆ ರೌಡಿ. ಆದರೆ ಡ್ರೈವರ್ ಕೆಳಗೆ ಇಳಿತಾನೆ. ಅಣ್ಣ ಏನಾಗಿಲ್ಲ ನಿನಗೆ ಅಂತ ಕಂಟಿ ಕೈನ ಮೈ ಒರೆಸ್ತಾನೆ. ಡ್ರೈವರ್ ಹತ್ರ ಮುತ್ತು, ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ನಿನಗೆ ಏನಾದರೂ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಂತಾನೆ. ನನ್ನ ಮಗ ಕುಡಿದ್ಬಿಟ್ಟು ಒಳ್ಳೆ ಹಿಂಸೆ ಕೊಡ್ತಾನಲ್ಲ ಅಂತ ರೌಡಿ ಕೆಳಗಿಳಿದು ಬಂದು ಡ್ರೈವರ್ನ ಆಚೆ ಕಳಿಸಿ ಮುತ್ತು ಹತ್ರ ಸಾರಿ ಕೇಳ್ತಾನೆ. ಅಷ್ಟರಲ್ಲಿ ಹರಿ ಮುತ್ತನ್ನ ನೋಡಿ ಕರೆಯೋಕ್ಕೆ ಟ್ರೈ ಮಾಡ್ತಾನೆ. ಬಾಯಿಗೆ ಪ್ಲಾಸ್ಟರ್ ಹಾಕಿರೋದ್ರಿಂದ ಒದ್ದಾಡ್ತಾನೆ. ಆಗ ರೌಡಿ ಬಂದು ಕಾರಲ್ಲಿ ಕೂತ್ಕೋತಾನೆ. ಮೈ ಕಾರನ್ನೇ ನೋಡ್ತಾ, ಅಣ್ಣ ಹರಿ ಅಣ್ಣ ಅಂತ ಕೂಗ್ತಾನೆ. ಎಲ್ಲೋ ಅಂತ ಮುತ್ತು ಕೇಳ್ತಾನೆ. ಕಾರಲ್ಲಿ ಹರಿಯಣ್ಣ ಅಂತಾನೆ ಮೈ. ನಂತರ 3 ಜನ ಕಾರನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಅದನ್ನು ನೋಡಿ ರೌಡಿ, ಬೇಗ ಗಾಡಿ ಓಡಿಸ್ರೋ, ನೀನು ಬಿರಿ ಗಾಡಿ ಓಡಿಸಿರೋದಕ್ಕೆ ಇದೆಲ್ಲ ಆಗಿರೋದು, ನೀನೆಲ್ಲೋ ಸ್ಟಾಪ್ ಮಾಡಬೇಡ, ಸುಮ್ಮನೆ ನಡಿ ಅಂತಾನೆ ರೌಡಿ. ಆಗ ಹರಿ ಹಿಂದ್ಗಡೆ ಅಣ್ಣ ಬರ್ತಾ ಇರೋದನ್ನು ನೋಡ್ತಾನೆ. ಇವರೇನೋ ಹಿಂಗೆ ಫಾಲೋ ಮಾಡ್ತವ್ರೆ, ನಡಿ ನಡಿ ನಿಲ್ಲಿಸ್ಬೇಡ ಅಂತಾನೆ ರೌಡಿ. ಆಗ ಗಾಡಿಗೆ ಎದುರುಗಡೆ ಬಂದು ಮುತ್ತು ಕಂಟಿ ಅಡ್ಡ ಹಾಕ್ತಾರೆ. ಈ ನನ್ನ ಮಕ್ಕಳಿಗೆ ಮಾಡ್ತೀನಿ ತಡಿ, ಈ ನನ್ನ ಮಕ್ಕಳು ಬುರುಡೆ ಹೊಡೆಯೋಣ ನಡೀರೋ ಅಂತಾನೆ ರೌಡಿ. ಎಲ್ಲರೂ ಕೆಳಗಿಳಿತಾರೆ. ಮುತ್ತು ಕಂಟಿ ಮೈ 3 ಜನ ರೌಡಿಗಳ ಜೊತೆ ಫೈಟ್ ಮಾಡ್ತಾರೆ. ಹರಿ ಕಾರಲ್ಲೇ ಇರ್ತಾನೆ. ಈಚೆ ಮೈ ಹರಿನ ಬಿಡಿಸ್ತಾನೆ. ಆಗ ಹರಿನು ಬಂದು ಫೈಟ್ ಮಾಡ್ತಾನೆ. ಆಗ ರೌಡಿಗಳೆಲ್ಲ ಎಸ್ಕೇಪ್ ಆಗ್ತಾರೆ. ಅದರಲ್ಲಿ ಒಬ್ಬನ 4 ಜನ ಗಟ್ಟಿಯಾಗಿ ಹಿಡ್ಕೋತಾರೆ. ಎಲ್ಲಿಗೆ ಓಡಿ ಹೋಗ್ತೀಯೋ ಮಗನೇ ಅಂತಾನೆ ಕಂಟಿ. ಹೇಳ್ರೋ, ಯಾಕೆ ನನ್ನ ತಮ್ಮನ ಹೇಳ್ಕೊಂಡು ಹೋಗಿದ್ರಿ ಅಂತಾನೆ ಮುತ್ತು. ಯಾರೋ ನೀವೆಲ್ಲ ಅಂತಾನೆ ಕಂಟಿ. ನನ್ನಿಂದ ಹಣನೆಲ್ಲ ಯಾಕ್ರೋ ದೋಚ್ಕೊಂಡು ಹೋದ್ರಿ, ನಾನು ಅದೇ ರೋಡಲ್ಲಿ ಬರ್ತೀನಿ ಅಂತ ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತಾನೆ ಹರಿ. ಹೇಳ್ತೀಯಾ ಇಲ್ಲ ಅಂತ ಅವನಿಗೆ ಹೊಡಿತಾನೆ ಹರಿ. ಆಗ ರೌಡಿ ಎಲ್ಲ ವಿಷಯನೂ ಹೇಳ್ತಾನೆ. ಎಲ್ಲ ಹೇಳಿದ್ದೀನಿ, ನನ್ನ ಬಿಟ್ಬಿಡಿ ಅಂತಾನೆ ರೌಡಿ. ಏನೋ ನಿನ್ನ ಬಿಟ್ಬಿಡ್ಬೇಕಾ ಅಂತ ಕಂಟಿ ಹೊಡಿತಾನೆ. ಕಂಟಿ, ಇರು, ನಿನ್ನ ಬಿಟ್ಬಿಡ್ತೀವಿ, ಬಾಸ್ಗೆ ಫೋನ್ ಮಾಡು ಅಂತಾನೆ ಹರಿ. ಮಾಡ್ತೀನಿ ಅಂತ ರೌಡಿ ದಾಸಂಗೆ ಕಾಲ್ ಮಾಡ್ತಾನೆ. ಯಾಕಪ್ಪ ಇಷ್ಟೊತ್ತಲ್ಲಿ ಅಂತ ದಾಸ ಕಾಲ್ ರಿಸೀವ್ ಮಾಡಿ ಏನಾಯಿತು ಅಂತಾನೆ. ಆಗ ಕಂಟಿ, ಹಾಂ ಅಣ್ಣ, ನೀವು ಹೇಳಿದ ಹಾಗೆ ಅವನ್ನ ಯಾರೋ ಇಲ್ಲದೇ ಇರೋ ಜಾಗಕ್ಕೆ ತಂದು ಬಿಸಾಕಿದ್ದೀವಿ ಅಂತ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾನೆ. ಇದೇನೋ ಹೊಸದಾಗಿ ಅಣ್ಣ ಅಂತಿದ್ಯಾ ಅಂತಾನೆ ದಾಸ. ಸಡನ್ನಾಗಿ ಅಣ್ಣ ಅಂತ ಬಾಯಿಗೆ ಬಂತು. ಇವನ್ನ ಏನು ಮಾಡಬೇಕು ಅಂತ ಹೇಳಿ ಬಾಸ್ ಅಂತಾನೆ ಕಂಟಿ. ಏನು ಮಾಡಬೇಡಿ, ಅನ್ನ ನೀರು ಏನು ಕೊಡಬೇಡಿ, ಹಂಗೆ ಬಿದ್ದಿರಲಿ ಆ ನನ್ನ ಮಗ, ನಾಳೆ ಬೆಳಿಗ್ಗೆ ಬಂದು ವಿಚಾರಿಸ್ಕೋತೀನಿ ಅಂತಾನೆ ದಾಸ. ಸರಿ ಬಾಸ್ ಅಂತ ಕಾಲ್ ಕಟ್ ಮಾಡ್ತಾನೆ ಕಂಟಿ. ಈಗೇನು ಮಾಡೋದು ಕಂಟಿ ಅಂತಾನೆ ಮುತ್ತು. ನಾನು ಹೇಳ್ತೀನಣ್ಣ, ಇಲ್ಲಿವರೆಗೂ ಅವ್ರು ಆಟ ಆಡಿದ್ರು, ಇನ್ನು ಮುಂದೆ ನಮ್ಮ ಆಟ ಏನು ಅಂತ ತೋರಿಸೋಣ ಅಂತಾನೆ ಹರಿ. ಮತ್ತೆ ಇವನ್ ಕತೆ ಅಂತಾನೆ ಮುತ್ತು. ಈಗಲಾದ್ರೂ ನನ್ನ ಬಿಟ್ಬಿಡಿ ಅಂತಾನೆ ರೋಡಿ. ಬಿಡ್ತೀನಿ ನಿನಗೆ ರಾಜ ಮರ್ಯಾದೆ ಕೊಡದೆ ಹೆಂಗೆ ಬಿಡೋಕ್ಕಾಗುತ್ತೆ, ಬಾ ನಮ್ಮ ಜೊತೆ ಅಂತಾನೆ ಹರಿ. ರೌಡಿನ 4 ಜನ ಹೇಳ್ಕೊಂಡು ಹೋಗ್ತಾರೆ. ಈಚೆ ಬೆಳಿಗ್ಗೆ ದಾಕ್ಷಾಯಿಣಿ ದಿವ್ಯಾ ಅಂತ ಕರೀತಾ ಕಿಚನ್ಗೆ ಬರ್ತಾರೆ. ಅತ್ತೆ ಬನ್ನಿ ಅಂತಾಳೆ ದಿವ್ಯಾ. ದೋಸೆಗೆ ಏನು ಮಾಡ್ತಿದ್ದೆ ಇವತ್ತು ಅಂತಾಳೆ ದಾಕ್ಷಾಯಿಣಿ. ಚಟ್ನಿ ಮಾಡೋಣ ಅಂತ ಪುದೀನ ಬಿಡಿಸ್ತಾ ಇದ್ದೀನಿ ಅತ್ತೆ, ಪುದೀನ ಚಟ್ನಿ ಮಾಡ್ತೀನಿ ಅಂತಾಳೆ ದಿವ್ಯಾ. ಒಂದು ಕೆಲಸ ಮಾಡು, ಕಡಲೆಬೇಳೆ ಹಾಕಿ ಕಾಯಿ ಚಟ್ನಿ ಮಾಡು, ದಿನಾ ಪುದೀನ ಚಟ್ನಿ ಚೆನ್ನಾಗಿರಲ್ಲ ಅಂತಾರೆ ದಾಕ್ಷಾಯಿಣಿ. ಸರಿ ಅತ್ತೆ ಅಂತಾಳೆ ದಿವ್ಯಾ. ನನಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ, 1 ಲೋಟ ಕಾಫಿ ಮಾಡಿಕೊಡ್ತೀಯಾ, ನೀನು ಮಾಡೋದ್ರೊಳಗಡೆ ನಾನು ಹೋಗಿ ಪೇಪರ್ ತರ್ತೀನಿ ಅಂತ ಹೊರಗಡೆ ಬಂದು ಪೇಪರ್ ತಗೊಳ್ಳುವಾಗ
ಹರಿ ಅಲ್ಲೇ ಕುರ್ಚಿಲಿ ತಿರುಗಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಅವನ್ನ ನೋಡಿ, ಯಾರಪ್ಪ ನೀನು ಮನೆ ಮುಂದೆ ಬಂದು ಹೀಗೆ ಕೂತ್ಕೊಂಡ್ರೆ ಹೇಗಪ್ಪ, ಯಾರಪ್ಪ ನೀನು, ನಿನ್ನನ್ನೇ ಕೇಳ್ತಾ ಇರೋದು, ಕಿವಿ ನೆಟ್ಟಗಿದೆ ತಾನೇ ಅಂತಾರೆ ದಾಕ್ಷಾಯಿಣಿ. ಆಗ ಹರಿ ಸಿಟ್ಟಿಂದ ಎದ್ದು ಬರ್ತಾನೆ. ಅವನ್ನ ನೋಡಿ ದಾಕ್ಷಾಯಿಣಿ ಕೈಲಿರೋ ಪೇಪರ್ ಮತ್ತು ಹಾಲ್ ಪ್ಯಾಕೆಟ್ನ ಕೆಳಗೆ ಬಿಸಾಕ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ ಅಂತಾನೆ ಹರಿ. ರೀ ಅಂತ ದಾಕ್ಷಾಯಿಣಿ ಕೂಗ್ತಾ ಒಳಗಡೆ ಬಂದು ಕಾಫಿ ತರ್ತಿದ್ದ ದಿವ್ಯಂಗೆ ಡಿಕ್ಕಿ ಹೊಡಿತಾರೆ. ಏನಾಯ್ತತ್ತೆ ಅಂತಾಳೆ ದಿವ್ಯಾ. ದಾಸ ಎಲ್ಲಿ, ನೀನು ಹೋಗಿ ಅವನ್ನ ಎಬ್ಸು ರೀ ಅಂತ ಓಡ್ ಬರ್ತಾರೆ ದಾಕ್ಷಾಯಿಣಿ. ದಾಕ್ಷು ಏನಾಯಿತು ಅಂತ ಮಹಾಬಲ ಬರ್ತಾರೆ. ಆಗ ಚಂದನನು ಬಂದು ಏನಾಯ್ತಪ್ಪ, ಅಮ್ಮ ಯಾಕೆ ಕಿರ್ಚ್ಕೊಂಡ್ರು ಅಂತಾಳೆ. ಏನಾಯಿತು ಅಂತಾರೆ ಮಹಾಬಲ. ದಾಸ ಕೂಡ ಬರ್ತಾನೆ. ಅಲ್ಲಿ ಹೊರಗಡೆ ಅಂತಾರೆ ದಾಕ್ಷಾಯಿಣಿ. ಆಗ ಹರಿ ಮನೆ ಒಳಗೆ ಬರ್ತಾನೆ. ಅವನ್ನ ನೋಡಿ ದಾಸ ಮಹಾಬಲ ಶಾಕ್ ಆಗ್ತಾರೆ. ಚಂದನ ಹರಿನ ನೋಡಿ ಖುಷಿ ಆಗ್ತಾಳೆ. ಆಗ ದಾಸ ಏಯ್ ತಂಗಿ ಗಂಡ ಅಂತ ಕೊಟ್ಟರೆ ಹೀಗ ಮಾಡೋದು ಅಂತ ಹರಿ ಕಾಲರ್ ಪಟ್ಟಿನ ಹಿಡಿದು ಅಳಿಯ ಅಲ್ಲ ಇವನು ಪ್ರಳಯ ಅಂತಕ ಅಂತಾನೆ. ದಾಸು ಕೈ ತೆಗಿ ಅಂತಾರೆ ಮಹಾಬಲ. ಏನಾಯಿತು ಅಂತ ಚಂದನ ಕೇಳಿದಾಗ, ನಿಮ್ಮ ಅಪ್ಪ ಕೊಟ್ಟಿದ್ದ ಒಡವೆ ಹಣ ಕಾರಲ್ಲಿ ತಗೊಂಡು ಹೋಗ್ತಿದ್ದೆ, ಇನ್ನೇನು ಲೊಕೇಶನ್ ರೀಚ್ ಆಗಬೇಕಿತ್ತು, ಅಷ್ಟರಲ್ಲಿ 5-6 ಜನ ಕಾರ್ಗೆ ಅಡ್ಡ ಹಾಕಿ ನನ್ನ ಹೊಡೆದು ಬ್ಯಾಗ್ ತಗೊಂಡು ಎಸ್ಕೇಪ್ ಆದರು ಅಂತಾನೆ ಹರಿ. ಒಡವೆ ಮತ್ತು ಹಣನ ನೀವು ತಗೊಂಡಿಲ್ಲ ಅಲ್ವಾ ಅಂತಾಳೆ ಚಂದನ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.